ಸ್ಮರಿಸಿಕೊಂಡು ಹೊರವಲಯದಲ್ಲಿ ಹೊಲದ ಮಧ್ಯದಲ್ಲಿ ಹೊಲದಲ್ಲಿರುವಂತಹ ಪಂಚಮ್ಮ ದೇವಿಯ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಮಹಾಜನರೇ ಮಾತೆಯರೇ, ಪಂಚಮ್ಮ ದೇವಿ ಪೂಜೆ ಬಹಳ ವರ್ಷಗಳಿಂದ ಭಕ್ತಿಯಿಂದ ನಡೆದುಕೊಂಡು ಬಂದಿದೆ. ಗುರಿ ಬಿದ್ದಿತ್ತು. ಬಿದ್ದಿರುವಂತ ಗುರಿಯನ್ನು ಕಟ್ಟಿಸಬೇಕು ಅನ್ನುವಂತ ವಿಚಾರ ಭಕ್ತರಿಗೆ ಬಂದಾಗ ದೇವಿ ಪ್ರೇರಣೆ ಮಾಡಿ ಈ ದವಾಖಾನೆ ಕಟ್ಟಿಸುವಂತ ಗುತ್ತಿಗೆದಾರರ ಮುಖಾಂತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕ್ಕದಾದರೂ ದೊಡ್ಡದಾಗಿರುವಂತ ಸುಂದರವಾಗಿರುವಂತ ಜಾಗೃತ ವೇದಿಕೆಯನ್ನ ಕಟ್ಟಿಸಿದ್ದಾರೆ. ಇವತ್ತಿನ ದಿವಸ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಆಗಿದೆ. ಕೇದಾರನಾಥದಲ್ಲಿ ಕೇದಾರಲಿಂಗು ಈ ದೇವಿ ಹೆಂಗ ಪ್ರಕೃತಿಯಿಂದ ಹುಟ್ಟಿರುವಂತಹ ದೇವಿ ಹಿಂದದ ಮುಂದೆ ಪೂಜೆ ಮಾಡ್ಯಾರ. ದೇವಿ ಹಿಂದದ ಮುಂದೆ ಒಂದು ಪೂಜೆ ಮಾಡ್ಯಾರ. ಆ ಹಿಂದಿರುವಂತ ದೇವಿಯ ಆಕಾರಗಳನ್ನ ಬಾರ ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರುವಂತ ಕೇದಾರನಾಥದ ಆಕಾರ ಇದೆ. ಅದನ್ನು ನೋಡಿ ಬಹಳ ಸಂತೋಷ. ನಮ್ಗೆ ಕೇದಾರನಾಥಕ್ಕೆ ಹೋಗಷ್ಟು ಆನಂದ ಆಯಿತು. ಅದಕ್ಕೆ ಅಂತ ದೇವಿಯನ್ನ ಸುರಕ್ಷಿತವಾಗಿ ಸುಂದರವಾಗಿ ದೇವರಿದ್ದರೆ ಭಕ್ತರು ಸುಖವಾಗಿರ್ತಾರೆ ಅನ್ನುವಂತ ಭಾವನೆಯಿಂದ ಎಲ್ಲ ಭಕ್ತರು ಕೂಡಿಕೊಂಡು ಅವರಿಗೆ ವಿನಂತಿ ಮಾಡಿಕೊಂಡಾಗ ನಾವು ಪ್ರತಿಷ್ಠಿಸುವ ಅನ್ನುವಂಥ ವಿಚಾರವನ್ನ ಹೇಳಿದಂತೆ ಸುಂದರವಾಗಿ ಗುಡಿಯನ್ನ ಕಟ್ಟಿದ್ದಾರೆ. ಅವರ ಓಪನಿಂಗ್ ಸೆರೆಮನಿ ಆಗಿದೆ. ದೇವಿಯ ಆರಾಧನೆ ನಮ್ಮ ದೇಶದಲ್ಲಿ ಕಾಲ ನಡೀತಾ ಇದೆ. ಕೊಲ್ಲೂರು ಮೂಕಾಂಬಿಕ ಪೂಜಾ ನಡೀತಾ ಇದೆ. ಹೊರನಾಡ ಅನ್ನಪೂರ್ಣೇಶ್ವರಿ ಪೂಜಾ ನಡೀತಾ ಇದೆ. ಶಿರ್ಸಿ ಮಾರಿಕಾಂಬಾದೇವಿ ಪೂಜಾ ನಡೀತಾ ಇದೆ. ಸೌರತ್ತಿಯ ಯಲ್ಲಮ್ಮನ ಪೂಜಾ ನಡೀತಾ ಇದೆ. ಅದೇ ರೀತಿಯಲ್ಲಿ ಸಿರ್ಸಂಗಿಯ ಕಾಳಮ್ಮನ ಪೂಜಾ ನಡೀತಾ ಇದೆ. ಹಾಗೆ ಅವರವರ ಭಕ್ತಿಗೆ ಅವರವರ ಜಗನಾಗಿ ಉದ್ಯೋಗ ಪಡಿಸುವ ಅನ್ನುವಂಥ ರೀತಿಯಲ್ಲಿ ಯಾರ್ಯಾರ ಭಕ್ತಿ ಹೆಂಗೈತಿ ಹಾಗೂ ಭಗವಂತನ ಆಶೀರ್ವಾದ ಇರ್ತಾ ಇದೆ. ಆ ರೀತಿಯಲ್ಲಿ ಭಕ್ತಿಯಿಂದ ಏನು ಕಾರ್ಯವನ್ನು ಮಾಡಿದೆ ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಆಗಲಿ. ಬಯಸಿದ ಇಚ್ಛೆಗಳು ನೆರವೇರುವಂಥ ರೀತಿಯಲ್ಲಿ ಪಂಚಮ್ಮ ದೇವಿ ಮಂತ್ರಾಲಯ ಇನ್ನೂ ಗೊತ್ತಿಲ್ಲ ಮಂತ್ರಾಲಯ. ಆ ಮಂತ್ರಾಲಯ ರಾಜೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು ಮೊದಲ ಪಂಚಮ್ಮ ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಪದ್ಧತಿ ಇದೆ. ಪಂಚಮ್ಮ ದೇವಿ ಅಲ್ಲಿಲ್ಲ. ಪಂಚಮ್ಮ ದೇವಿಯ ದರ್ಶನವನ್ನು ಮಾಡಿಕೊಂಡಾಗ ರಾಜೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು ಅಂದ್ರೆ ದೇವಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ದೇವಿ ಕರುಣಾಮಯಿ, ದೇವಿ ದಯಾಮಯಿ, ತಾಯಿ ಅಂತಃಕರಣದ ಮೂರ್ತಿ, ತಾಯಿಯ ಪ್ರತೀಕವಾಗಿ ದೇವಿಯ ಆರಾಧನೆ ನಡೀತಾ ಇದೆ. ಅಂತ ದೇವಿಯ ಆರಾಧನೆ ನಡೆಯಲಿ, ಭಕ್ತರ ಆಸೆಗಳು ನೆರವೇರಲಿ ಆಯ್ತಾ ಎಲ್ಲ ಭಕ್ತರು ಕೂತ್ಕೊಂಡು ಬಂದು ಹೇಳಿದರು. ನಮ್ಮ ಶಿರಟ್ಟಿ ಭಕ್ತರು ಅರ್ಜೆಂಟ್ ಕೆಲಸಕ್ಕೆ ಭಾಳ ಮುಂದ್ರಿ ಮೊದಲ ಹೇಳಿ ಕೇಳಿ ಏನಿರಲಿಲ್ಲ. ಮಾತ್ರ ಯಾವಾಗ ಒಂದು ದೇವಿಯನ್ನು ನೋಡಿ ಆನಂದ ಆಗಿದೆ. ದೇವಿಯ ಆಶೀರ್ವಾದ ಎಲ್ಲರಿಗಾಗಲಿ. ಜಗದ್ಗುರು ವಿಶ್ವೇಶ್ವರ ಆಶೀರ್ವಾದ ಆಗಲಿ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಜೈ ಮಂಗಲಂ ಜೈ ನಮೋ जय नमः पार्वतीश्वर हर महादेव। परशुराम
ಶಿವಾನಂದರ